ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಯೂಸ್ಫುಲ್ ಆಯಿತು ಅಂದರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆ ತನಕನೂ ಕೂಡ ನೋಡಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಡೈಲಿ ರೂಟೀನ್ ಏನಿರುತ್ತೋ ಸೇಮ್ ಅದೇ ರೀತಿ ನೀಟಾಗಿ ಕಸ ಎಲ್ಲ ಗುಡಿಸ್ಕೊಂಡು ಹೊರ್ಗಡೆ ಎಲ್ಲ ಕಸ ಗುಡಿಸಿ ಒಂದ್ಸಲಿ ಮಾಪ್ ಮಾಡಿಕೊಂಡು ರಂಗೋಲಿಯನ್ನು ಹಾಕ್ಬಿಟ್ಟು ಇವತ್ತೊಂದು ದಿನನೂ ಕೂಡ ಸೇಮ್ ಅದೇ ರೀತಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗಲ್ಲಿ ನಾನು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಹೌಸ್ ವೈಫ್ ಆಗಿ ಎಲ್ಲನೂ ಕೂಡ ಯಾವ ರೀತಿ ಚೆನ್ನಾಗಿ ಟೈಮ್ನ ಮ್ಯಾನೇಜ್ ಮಾಡ್ಕೋಬೋದು, ಯಾವ್ಯಾವ ಕೆಲಸನ ಯಾವ್ಯಾವ ಟೈಮಲ್ಲಿ ಮಾಡ್ಕೋಬೇಕು, ಎಷ್ಟು ಬೇಗ ಕೆಲಸ ಮುಗಿಸ್ಕೊಂಡ್ರೆ ಎಲ್ಲನೂ ಕೂಡ ನಾವು ಟೈಮ್ ಸರಿಯಾಗಿ ಕೆಲಸನ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಹೌಸ್ ವೈಫ್ ಆಗಿರ್ಬೋದು, ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು, ಯಾರಿಗಾದರೂ ಆಗಲಿ ನಾವು ಈ ರೀತಿ ಟಿಪ್ಸ್ನ ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿ ಟೈಮ್ನ ಮ್ಯಾನೇಜ್ ಮಾಡಿಕೊಂಡು ಹೋಗ್ಬೋದು. ಮೊದಲನೇದಾಗಿ ಏನು ಅಂತ ಅಂದರೆ ಚೆನ್ನಾಗಿ ಟೈಮ್ನ ಮ್ಯಾನೇಜ್ ಮಾಡ್ಕೋಬೇಕು. ಕೆಲಸನ ಕರೆಕ್ಟಾಗಿ ಮುಗಿಸ್ಕೋಬೇಕು ಅಂದರೆ ನಾವು ಯಾವ ಕೆಲಸನ ಎಷ್ಟೊತ್ತು ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ನಿಧಾನದಲ್ಲಿ ಮಾಡ್ತೀವ, ಪಟ ಅಂತ ಮಾಡ್ತೀವ, ಅದು ಕೂಡ ಇಂಪಾರ್ಟೆಂಟ್ ಅಲ್ವಾ. ಇವಾಗ ನಿಧಾನದಲ್ಲೇ ಕೆಲಸ ಮಾಡ್ಕೊಂಡು ಹೋಗ್ತಿದ್ರೆ ಟೈಮ್ ಕೂಡ ಅಲ್ಲೇ ನಿಧಾನ ಆಗಿಬಿಡುತ್ತೆ, ಅಲ್ಲೇ ತುಂಬ ಟೈಮು ವೇಸ್ಟ್ ಆಗಿಬಿಡುತ್ತೆ. ನಾವು ಅದೇ ಬೇಗ ಮುಗಿಸ್ಕೊಳ್ಳೋದಾಗಿರ್ಬೋದು, ಪಟ ಅಂತ ಕೆಲಸ ಮುಗಿಸ್ಕೊಂಡು ಬೇರೆ ಕೆಲಸನ ಮಾಡ್ಕೊಳ್ಳೋದಾಗಿರ್ಬೋದು, ಈ ರೀತಿ ಎಲ್ಲ ಮಾಡಿದಾಗ ಟೈಮು ಕೂಡ ಕರೆಕ್ಟಾಗಿ ಬೇಗನೆ ಆಗಿಬಿಡುತ್ತೆ ಅಲ್ವಾ. ಟೈಮ್ ಎಲ್ಲ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೋಬೋದು. ತುಂಬ ಜನ ನೋಡ್ತಿರ್ತೀವಿ ಎಷ್ಟು ಬೇಗ ಕೆಲಸ ಮುಗಿಸ್ಕೋತಾರೆ ಅಂದರೆ ಅವ್ರು ಅಷ್ಟು ಬೇಗ ಟೈಮಿಗೆ ಕರೆಕ್ಟಾಗಿ ಕೆಲಸ ಮುಗಿಸಿರ್ತಾರೆ ಮತ್ತು ಬೇರೆ ಕೆಲಸನೂ ಮಾಡ್ತಿರ್ತಾರೆ. ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಎಲ್ಲ ಕೂಡ. ನಾವು ಯಾವ ರೀತಿ ಇರ್ತೀವಿ, ಯಾವ ರೀತಿ ಕೆಲಸ ಮುಗಿಸ್ಕೋತೀವಿ, ಎಷ್ಟು ಬೇಗ ಮುಗಿಸ್ಕೋತೀವಿ ಅಷ್ಟು ಕೂಡ ಟೈಮ್ನ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೋಬೋದು. ಎಲ್ಲ ಕೂಡ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವೇ ನಿಧಾನದಲ್ಲಿ ಮಾಡೋದಾಗಿರ್ಬೋದು, ಯಾರಾದರೂ ಮಧ್ಯದಲ್ಲಿ ಮಾತಾಡ್ಕೊಂಡು ಕೂತ್ಕೊಬಿಟ್ರಂತೂ ಇವಾಗ ಕೆಲಸ ಮಾಡ್ತಿರ್ತೀವ ಬೆಳಿಗ್ಗೆನೆ ಯಾರಾದರೂ ಫೋನ್ ಮಾಡಿಬಿಟ್ರು ಮಾತಾಡೋಕ್ಕೆ ನಿಂತ್ಕೊಬಿಟ್ರಂತೂ ತುಂಬ ಜನ ಫೋನಲ್ಲೇ ಮಾತಾಡಿಕೊಂಡು ಅಲ್ಲೇ ಅರ್ಧ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಆದಷ್ಟು ಬೆಳಿಗ್ಗೆನೆ ಟೈಮ್ ಫೋನಲ್ಲಿ ಮಾತಾಡಲಿಕ್ಕೆ ಹೋಗ್ಬಾರ್ದು, ಇದಂತೂ ಕೆಟ್ಟ ಅಭ್ಯಾಸ. ಬೆಳಿಗ್ಗೆನೆ ಈ ರೀತಿ ಸ್ಟಾರ್ಟ್ ಮಾಡ್ಕೊಬಿಟ್ರಂತೂ ಆಮೇಲೆ ಮಧ್ಯೆ ಯಾರಾದರೂ ಸಿಕ್ಬಿಟ್ರೆ ಅವ್ರ ಜೊತೆ ಮಾತಾಡ್ಕೊಂಡು ನಿಂತ್ಕೊಳ್ಳೋದಾಗಿರ್ಬೋದು. ಮೊದಲಿಗೆ ಏನು ಅಂದರೆ ಕೆಲಸದ ಕಡೆಗೆ ಆದಷ್ಟು ಗಮನ ಕೊಡಬೇಕು. ಕೆಲಸ ಮುಗಿಸ್ಕೊಂಡು ಆಮೇಲೆ ಮಾತಾಡೋದಾಗಿರ್ಬೋದು, ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದಾಗಿರ್ಬೋದು. ಇವಾಗ ಮನೆ ಕೆಲಸನೂ ಆಗೋದಿಲ್ಲ, ಮನೆಯವರು ಎಲ್ಲಾದರೂ ಹೊರ್ಗಡೆ ಹೋಗ್ತಿದ್ದಾರೆ, ಕೆಲಸಕ್ಕೆ ಹೋಗ್ತಿದ್ದಾರೆ ಅಂದಾಗ ಅವ್ರಿಗೂ ಕೂಡ ಸರಿಯಾಗಿ ಕಳ್ಸೋದಕ್ಕಾಗೋದಿಲ್ಲ. ಸುಮ್ಮನೆ ಒಂಥರ ಮನೇಲಿ ಅಷ್ಟು ಚೆನ್ನಾಗಿರಲ್ಲ. ಇನ್ನು ಹಸ್ಬೆಂಡು ಕೂಡ ಕೂಗಾಡೋದಾಗಿರ್ಬೋದು, ಎಲ್ಲ ಕೂಡ ನಮ್ಮಿಂದನೇ ನಾವೇ ಮಾಡ್ಕೊಬಿಡ್ತೀವಲ್ವಾ. ಅದಕ್ಕೋಸ್ಕರ ಕೆಲಸನ ಆದಷ್ಟು ಬೇಗ ಮುಗಿಸ್ಕೊಳ್ಳೋದ್ರ ಕಡೆ ಗಮನ ಕೊಡಬೇಕು. ಇದು ಮೊದಲನೇ ಪಾಯಿಂಟು. ಬೇಗ ಮುಗಿಸ್ಕೊಂಡ್ರೆ ಬೇಗ ಕೂಡ ಟೈಮು ಕೂಡ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೋಬೋದು. ನೆಕ್ಸ್ಟ್ ಏನು ಅಂತ ಅಂದರೆ ಯಾವ ಕೆಲಸನ ಯಾವಾಗ ಮಾಡ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಬೆಳಿಗ್ಗೆನೇ ಎದ್ದ ತಕ್ಷಣ ಬಟ್ಟೆ ಮಡ್ಚ್ಕೊಂಡು ಕೂತ್ಕೊಳ್ಳೋದಾಗಿರ್ಬೋದು, ಬೇರೆ ಕೆಲಸ ಆಗಿರ್ಬೋದು, ಅಂದರೆ ಏನಾದರೂ ಡೀಪ್ ಕ್ಲೀನಿಂಗ್ ಇರುವಂಥ ಕೆಲಸಗಳಾಗಿರ್ಬೋದು, ಈ ರೀತಿ ಕೆಲಸನ ಆದಷ್ಟು ಮಾಡಲಿಕ್ಕೆ ಹೋಗಬೇಡಿ ಬೆಳಿಗ್ಗೆ ಟೈಮು. ನಮ್ಮ ಡೀಪ್ ಕ್ಲೀನಿಂಗ್ ಆಗಿರ್ಬೋದು, ಬಟ್ಟೆ ಮಡ್ಚೋದಾಗಿರ್ಬೋದು, ಕಬೋರ್ಡ್ ಕ್ಲೀನಿಂಗ್ ಆಗಿರ್ಬೋದು, ಇದೆಲ್ಲನೂ ನಾವು ಅಂದರೆ ಎಲ್ಲ ಕೆಲಸ ಮುಗ್ದಾದ್ಮೇಲೆ ಸ್ಟಾರ್ಟ್ ಮಾಡ್ಕೋಬೇಕು. ನಾವು ಮೊದಲಿಗೆ ಈ ರೀತಿ ನಿಧಾನದಲ್ಲಿ ಕೆಲಸ ಮಾಡುವಂಥ ಕೆಲಸನ ಸ್ಟಾರ್ಟ್ ಮಾಡಿಬಿಟ್ರೆ ಬೇಜಾರಾಗಿಬಿಡುತ್ತೆ. ಇವಾಗ ಡೀಪ್ ಕ್ಲೀನಿಂಗ್ ಆಗಿರ್ಬೋದು, ಬಟ್ಟೆ ಮಡ್ಚೋದಕ್ಕೆ ಕೂತ್ಕೋತೀವ, ಅಲ್ಲೇ ಮಡಿಸ್ತಾ ಬೇಜಾರೇ ಆಗಿಬಿಡುತ್ತೆ ಅಲ್ವಾ. ಬೇರೆ ಕೆಲಸ ಮಾಡೋದಕ್ಕೆ ಎನರ್ಜಿನೇ ವೇಸ್ಟ್ ಆಗಿಬಿಡುತ್ತೆ ಅಲ್ಲೇ. ಅಯ್ಯೋ ಯಾರು ಮಾಡ್ತಾರೆ ಅನ್ನೋ ರೀತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಬೆಳಿಗ್ಗೆ ಏನು ಕೆಲಸ ಮಾಡಬೇಕು, ಬೆಳಿಗ್ಗೆ ಟೈಮ್ ಎದ್ದ ತಕ್ಷಣ ಮೊದಲಿಗೆ ಕಸ ಗುಡಿಸ್ಕೊಳ್ಳೋದಾಗಿರ್ಬೋದು, ಹೊರ್ಗಡೆ ಕಸ ಗುಡಿಸ್ಬಿಡಿ. ಇವಾಗ ಯಾರಾದರೂ ಬರ್ತಿರ್ತಾರೆ ಬೆಳಿಗ್ಗೆನೇ, ಇವಾಗ ಯಾರಾದರೂ ಬರ್ತಿರ್ತಾರೆ ಏನಿನ್ನೂ ಕಸನೇ ಗುಡಿಸಿಲ್ಲ ಅನ್ನೋ ರೀತಿ ಅವರು ಅಂದ್ಕೊಬಿಡ್ತಾರೆ ಅಲ್ವಾ. ಅದಕ್ಕೋಸ್ಕರ ಮೊದಲಿಗೆ ಹೊರ್ಗಡೆ ಕಸ ಗುಡಿಸಿ ನೀಟಾಗೆಲ್ಲ ಒರೆಸ್ಕೊಂಡು ರಂಗೋಲಿ ಹಾಕೋಬಿಡಿ. ಆವಾಗಲೇ ಏನೋ ಒಂಥರ ನಮಗೆ ಕೆಲಸ ಮಾಡೋದಕ್ಕೂ ಕೂಡ ಇಂಟ್ರೆಸ್ಟ್ ಬರೋ ರೀತಿ ಆಗುತ್ತೆ. ನೆಕ್ಸ್ಟು ಒಳಗಡೆ ಬಂದು ಒಳಗಡೆ ಕೆಲಸ ಆಗಿರ್ಬೋದು, ಕಿಚನ್ಗೆ ಹೋಗಿ ಕಿಚನ್ ಕೆಲಸಗಳಾಗಿರ್ಬೋದು, ಈ ರೀತಿ ಎಲ್ಲ ಸ್ಟಾರ್ಟ್ ಮಾಡ್ಕೊಬಿಡ್ಬೇಕು. ನಾವು ಬೆಳಿಗ್ಗೆನೇ ನಿಧಾನದಲ್ಲಿ ಕೆಲಸ ಮಾಡುವಂಥ ಕೆಲಸನ ಸ್ಟಾರ್ಟ್ ಮಾಡ್ಕೊಬಿಟ್ರೆ ಆ ಕೆಲಸನೂ ಮಾಡೋದಕ್ಕಾಗೋದಿಲ್ಲ, ಟೈಮ್ ಅಲ್ಲೇ ತುಂಬಾ ವೇಸ್ಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಮನೆಯಲ್ಲಿ ಯಾವ ರೀತಿ ಊಟ ಮಾಡ್ತಾರೆ ಮಾರ್ನಿಂಗ್ ಟೈಮು. ಇವಾಗ ಚಪಾತಿ ಐಟಮ್ಸ್ ತಿಂತಾರ, ಮತ್ತು ಇಲ್ಲ ರೈಸ್ ಐಟಮ್ ತುಂಬ ಇಷ್ಟಪಟ್ಟು ತಿಂತಾರ, ಅದನ್ನು ಕೂಡ ನಾವು ನೋಡ್ಕೋಬೇಕಾಗುತ್ತೆ. ಬೇಗ ಮುಗಿಸ್ಕೋಬೇಕು. ಇವಾಗ ಚಪಾತಿ ಮಾಡ್ತಿದ್ದೀವಿ ಅಂದಾಗ ಫಸ್ಟು ನಾವೇನು ಮಾಡಬೇಕು, ಪಲ್ಯಕ್ಕೆ ಎಲ್ಲ ತರಕಾರಿನ ಕಟ್ ಮಾಡ್ಕೊಬಿಡಬೇಕು. ಈರುಳ್ಳಿ ಆಗಿರ್ಬೋದು, ತರಕಾರಿಗಳಾಗಿರ್ಬೋದು, ಏನಾದರೂ ಖಾರ ರುಬ್ಕೋಬೇಕು ಅಂದರೆ ರುಬ್ಕೊಳ್ಳೋದಾಗಿರ್ಬೋದು. ಮೊದಲಿಗೆ ನಾವು ಈ ರೀತಿ ಎಲ್ಲನೂ ರೆಡಿ ಮಾಡ್ಕೊಬಿಡಬೇಕು. ಮೇಯ್ನ್ ಪ್ರಿಪ್ರೇಷನ್ನು ಯಾವ್ಯಾವ ಮಾಡ್ಕೋಬೇಕು ಎಲ್ಲನೂ ಮಾಡಿಕೊಂಡು ಒಂದ್ಸಲ ಗ್ಯಾಸ್ ಹಚ್ಕೋತು ಅಂತ ಅಂದರೆ ಅಲ್ಲೇ ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಡ್ಬೇಕು. ಒಂದೇ ಸಲ ಮುಗಿಸೋದಕ್ಕೆ ಆದಷ್ಟು ಟ್ರೈ ಮಾಡಿ. ಮಧ್ಯೆ ಅಂದರೆ ಆ ಕೆಲಸ ಮಾಡೋದು ಈ ಕೆಲಸ ಮಾಡೋದು, ಅದು ಮಲ್ಟಿ ಟಾಸ್ಕಿಂಗ್ ಕೂಡ ತುಂಬಾ ಒಳ್ಳೆಯದು. ಅಂದರೆ ಕಾನ್ಸಂಟ್ರೇಷನ್ ನಮ್ಗೆ ಸರಿಯಾಗಿ ಕೆಲಸ ಮಾಡೋದಕ್ಕಾಗೋದಿಲ್ಲ. ಮೊದಲು
ಮೊದಲು ಇವಾಗ ಏನಾದರೂ ಪಲ್ಯ ಮಾಡ್ಕೋತೀವ ಅಂದರೆ ಆ ಪಲ್ಯದ ಕಡೆಗೆ ಆದಷ್ಟು ಗಮನ ಕೊಟ್ಟು ಅದನ್ನು ಮುಗಿಸ್ಬಿಡ್ಬೇಕು. ಅಂದರೆ ಕೊನೆಯಲ್ಲೂ ಒಂದೊಂದ್ಸರಿ ಉಪ್ಪು ಹಾಕೋದನ್ನೇ ಮರ್ತು ಬಿಟ್ಟಿರ್ತೀವ. ಇದಂತೂ ತುಂಬ ಸಲ ಆಗಿರುತ್ತೆ ಅಲ್ವಾ. ಆ ಕೆಲಸ ಈ ಕೆಲಸ ಅಂತ ಗಡಿಬಿಡಿ ಅಂದ್ಕೊಂಡು ಉಪ್ಪನ್ನೇ ಹಾಕಿರಲ್ಲ, ಒಂದೊಂದ್ಸಲಿ ಒಂದೊಂದು ಮಿಸ್ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ಆದಷ್ಟು ಕಾನ್ಸಂಟ್ರೇಷನಿಂದ ಒಂದು ಕೆಲಸನ ಮಾಡ್ತಿದ್ದೀವಿ ಅಂದಾಗ ಅದನ್ನು ಕಂಪ್ಲೀಟ್ ಮಾಡಿಬಿಡಿ. ಇವಾಗ ಚಪಾತಿ ಕಲಸಿ ಇಟ್ಬಿಟ್ಟು ನೆಕ್ಸ್ಟ್ ಪಲ್ಯ ಸ್ಟಾರ್ಟ್ ಮಾಡ್ಕೋತೀವಿ ಅಂದರೆ ಪಲ್ಯನ ಕಂಪ್ಲೀಟ್ ಮಾಡಿಬಿಟ್ಟು ಅದರಿಂದನೇ ಚಪಾತಿನೂ ಕೂಡ ಒತ್ಬಿಟ್ಟು ಹಾಕ್ಬಿಡೋದು. ಈ ರೀತಿ ಒಂದು ಕೆಲಸದ ಕಡೆಗೆ ಆದಷ್ಟು ಗಮನ ಕೊಟ್ಟರೆ ಆ ಕೆಲಸ ಈ ಕೆಲಸ ಅಂತ ಇದನ್ನು ಮಾಡೋದಕ್ಕೆ ಹೋದರೆ ನಾವು ಯಾವ ಕೆಲಸದ ಕಡೆಗೂ ಗಮನ ಕೊಡೋದಕ್ಕೆ ಆಗೋದಿಲ್ಲ. ಇದು ನೆಕ್ಸ್ಟ್ ಪಾಯಿಂಟು. ಈ ರೀತಿ ಕೆಲಸ ಎಲ್ಲ ಮುಗಿಸ್ಕೋಬೇಕು ಅಂದರೆ ನಾವು ಬೆಳಿಗ್ಗೆ ಟೈಮು ಬೇಗ ಎದ್ದೊಳ್ಬೇಕು. ನಾವು ಬೆಳಿಗ್ಗೆ ಟೈಮ್ ಬೇಗ ಎದ್ದರೆ ಮಾತ್ರ ಇಷ್ಟು ಚೆನ್ನಾಗಿ ಕೆಲಸನ ಮುಗಿಸ್ಕೊಳ್ಳೋದಕ್ಕೆ ಆಗೋದು. ಮತ್ತು ಎಕ್ಸ್ಟ್ರಾ ನಮಗೆ 2 ಅವರ್ ಟೈಮ್ ಸಿಗುತ್ತೆ. ಎಕ್ಸ್ಟ್ರಾ ಟೈಮಲ್ಲಿ ನಾವು ಈ ರೀತಿ ಅಡುಗೆ ಕೆಲಸ ಆಗಿರ್ಬೋದು, ತಿಂಡಿ ಕೆಲಸ ಆಗಿರ್ಬೋದು, ಕ್ಲೀನಿಂಗ್ ಕೆಲಸ ಆಗಿರ್ಬೋದು, ಇದೆಲ್ಲನ ಎಕ್ಸ್ಟ್ರಾ ಟೈಮಲ್ಲೇ ಮುಗಿಸ್ಕೊಂಡ್ರೆ ಇನ್ನು ಉಳಿದಿರೋ ಟೈಮಲ್ಲಿ ನಾವು ಬೇರೆ ಕೆಲಸನ ಆರಾಮಾಗಿ ಯಾವುದೇ ರೀತಿ ಟೆನ್ಷನ್ ತೊಗೊಳ್ದೆ ಕರೆಕ್ಟ್ ಟೈಮ್ಗೆ ಮುಗಿಸ್ಕೋಬೋದು. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಮಧ್ಯಾಹ್ನ ಟೈಮ್ ಮಲ್ಕೊಂಡು ತುಂಬ ಜನ ಟೈಮ್ನ ವೇಸ್ಟ್ ಮಾಡ್ತಿರ್ತಾರೆ. ಆದಷ್ಟು ಈ ಕೆಟ್ಟ ಅಭ್ಯಾಸನ ಮಾಡಲಿಕ್ಕೆ ಹೋಗಬೇಡಿ. ಮಧ್ಯಾಹ್ನ ಟೈಮ್ ಮಲ್ಕೊಂಡ್ರೆ ಒಂದಿನ ಮಲ್ಕೋತೀವ, ನೆಕ್ಸ್ಟ್ 2 ದಿನವೂ ಅದೇ ರೀತಿ ಅಭ್ಯಾಸ ಆಗಿಬಿಡುತ್ತೆ. ಮಲ್ಕೊಂಡು ಅಭ್ಯಾಸ ಆಗಿಬಿಟ್ರೆ ಮಧ್ಯಾಹ್ನ ಟೈಮ್ ಮಲ್ಕೊಳ್ಳಿಲ್ಲ ಅಂದರೆ ತಲೆನೋವು ಬರೋದಾಗಿರ್ಬೋದು. ಈ ರೀತಿ ಎಲ್ಲ ಕೆಟ್ಟ ಅಭ್ಯಾಸಗಳು ಸ್ಟಾರ್ಟ್ ಆಗಿಬಿಡ್ತವೆ. ಅದಕ್ಕೋಸ್ಕರ ಆದಷ್ಟು ಮಧ್ಯಾಹ್ನ ಟೈಮು ನಿದ್ದೆ ಬರ್ತಿದೆ ಅಂದಾಗ ಯಾವುದಾದ್ರೂ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಮಾಡೋದಾಗಿರ್ಬೋದು. ಸುಮ್ಮನೆ ಕೂತ್ಕೊಳ್ಳೋ ಬದಲು ಕೂತ್ಕೊಂಡಾಗಲೇ ಜಾಸ್ತಿ ನಿದ್ದೆ ಬರೋದಲ್ವಾ, ಅದನ್ನು ಬಿಟ್ಟು ಬೇರೆ ಎದ್ದು ಓಡಾಡುವಂಥ ಕೆಲಸ ಆಗಿರ್ಬೋದು. ಈ ರೀತಿ ಎಲ್ಲ ಮಾಡ್ಕೋಬೋದು. ನಾನು ಮೊದಲೇ ಹೇಳ್ದೆ ಅಲ್ವಾ, ಕ್ಲೀನಿಂಗ್ ಕೆಲಸ, ಡೀಪ್ ಕ್ಲೀನಿಂಗ್ ಕೆಲಸ, ಸೊಪ್ಪನ್ನು ಬಿಡಿಸೋದಾಗಿರ್ಬೋದು, ಬಟ್ಟೆ ಮಡ್ಚೋದಾಗಿರ್ಬೋದು, ಏನಾದರೂ ವಾಶ್ರೂಮ್ ಕ್ಲೀನ್ ಮಾಡೋದಾಗಿರ್ಬೋದು. ಈ ರೀತಿ ಜಾಸ್ತಿ ಟೈಮ್ ಹಿಡಿಯುವಂಥ ಕೆಲಸನ ನಾವು ಮಧ್ಯಾಹ್ನ ಟೈಮ್ ಮಾಡ್ಕೋಬೇಕು. ಇವಾಗ ಬೆಳಗ್ಗೆ ಹಸ್ಬೆಂಡು ಕೂಡ ಬಾಕ್ಸ್ ತಗೊಂಡೋಗಿರ್ತಾರೆ, ಮಧ್ಯಾಹ್ನಕ್ಕೆ ಮಕ್ಕಳು ಕೂಡ ಸ್ಕೂಲ್ಗೆ ಬಾಕ್ಸ್ ತಗೊಂಡೋಗಿರ್ತಾರೆ. ಯಾರಿಗೂ ಅಡುಗೆ ಮಾಡುವಂಥ ಸ್ವಲ್ಪ ಅವಶ್ಯಕತೆ ಕಮ್ಮಿನೇ ಅಲ್ವಾ. ಇವಾಗ ಮನೇಲಿ ಯಾರಾದರೂ ವಯಸ್ಸಾದವ್ರು ಇದ್ದಾರೆ, ಅವ್ರಿಗೆ ಬಿಸಿ ಬಿಸಿಯಾಗಿ ಮಾಡಿಕೊಡ್ಬೇಕು ಅಂದರೆ ಅದನ್ನು ಮಾಡಿಕೊಡಿ. ಅದನ್ನು ಬಿಟ್ಟು ಮಧ್ಯಾಹ್ನ ಹೊತ್ತು ಮಲ್ಕೊಳ್ಳೋದಕ್ಕಂತೂ ಹೋಗಬೇಡಿ. ಯಾರಿಗೂ ಅಡುಗೆ ಮಾಡುವಂಥ ನೆಸೆಸಿಟಿ ಇಲ್ಲ ಅಂದಾಗ ನಾವು ಈ ರೀತಿ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಳ್ಳೋದಾಗಿರ್ಬೋದು, ಇಲ್ಲ ಸಂಜೆಗೆ ಏನಾದರೂ ಸಾಂಬಾರು ಮಾಡಿಡೋದಾಗಿರ್ಬೋದು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋದಾಗಿರ್ಬೋದು. ಯಾರಾದರೂ ಸ್ಟೋರ್ ಮಾಡ್ಕೊಳ್ಳೋರಾಗಿದ್ದರೆ ಹೇಳ್ತಿರೋದು ಅಷ್ಟೇ. ನಾನು ಯಾವತ್ತೂ ಸ್ಟೋರ್ ಮಾಡಿ ಇಟ್ಕೊಂಡಿಲ್ಲ. ನಾನು ಆವಾಗಲೇ ರುಬ್ಬಿ ಆವಾಗಲೇ ಹಾಕೋದು. ನಂಗೆ ಅದೇನೋ ಅಷ್ಟು ಇಷ್ಟ ಆಗೋದಿಲ್ಲ ಅಂದ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಯಾರಾದರೂ ಮಾಡ್ಕೋತಿದ್ದೀರಾ ಅಂದಾಗ ಈ ರೀತಿ ಕೆಲಸನ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಇನ್ನು ಮಕ್ಕಳು ಬಂದಾದಮೇಲೆ ಅವ್ರಿಗೆ ಓದಿಸೋದಾಗಿರ್ಬೋದು ಎಲ್ಲ ಟೈಮ್ ಜಾಸ್ತಿ ಹಿಡಿದ್ಬಿಡುತ್ತೆ ಅಲ್ವಾ. ಮೊದಲೇ ಈ ರೀತಿ ಮಾಡಿಟ್ಕೊಂಡ್ರೆ ಈಸಿಯಾಗಿ ಆರಾಮಾಗಿ ನಾವು ಸಂಜೆನೂ ಕೂಡ ಅನ್ನ ಮಾಡ್ಕೊಳ್ಳೋದಾಗಿರ್ಬೋದು, ಈ ರೀತಿಯೆಲ್ಲ ಟೈಮ್ನ ಮ್ಯಾನೇಜ್ ಮಾಡ್ಕೋಬೋದು. ಮಧ್ಯಾಹ್ನ ಟೈಮ್ ಮಲ್ಕೊಂಡ್ರೆ ನಮ್ಗೆ ರಾತ್ರಿ ಟೈಮ್ ನಿದ್ದೆ ಬರೋದಿಲ್ಲ, ಮತ್ತು ನಾವು ಬೆಳಿಗ್ಗೆ ಬೇಗನೆ ಎದ್ದೇಳೋದಕ್ಕಾಗೋದಿಲ್ಲ. ಆದಷ್ಟು ಬೆಳಿಗ್ಗೆಯಿಂದ ಸಂಜೆ ತನಕ ಮಲ್ಕೊಳ್ದೆ ಕೆಲಸ ಚೆನ್ನಾಗಿ ಮಾಡಿದಾಗ ನಮ್ಮ ಬಾಡಿಗೂ ಕೂಡ ಸ್ಟ್ರೈನ್ ಆಗಿರುತ್ತೆ, ನಮಗೂ ಕೂಡ ನಿದ್ದೆ ಚೆನ್ನಾಗಿ ಅನ್ನೋದು ಬರುತ್ತೆ. ಬೆಳಿಗ್ಗೆ ಬೇಗನೆ ಎದ್ದೇಳ್ಬೋದು. ನಾವು ಮಧ್ಯಾಹ್ನ ಟೈಮೇ ನಿದ್ದೆ ಮಾಡ್ಕೊಬಿಟ್ಟು ರಾತ್ರಿ 12-1 ಗಂಟೆ ತನಕ ಎಚ್ಚರಾಗಿದ್ದು ಬೆಳಿಗ್ಗೆ ಟೈಮಲ್ಲಿ ನಿದ್ದೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ 4 ಗಂಟೆ 5 ಗಂಟೆಲಿ ಚೆನ್ನಾಗಿ ನಿದ್ದೆ ಬರ್ತಿರುತ್ತೆ. ಅದಕ್ಕೋಸ್ಕರ ಆದಷ್ಟು ಮಧ್ಯಾಹ್ನ ಟೈಮ್ ಮಲ್ಕೊಳ್ಳೋದಕ್ಕೆ ಹೋಗಬೇಡಿ. ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಯಾವ ರೀತಿ ಕೆಲಸನ ಮಾಡ್ತೀವಿ, ಯಾವ ಕೆಲಸನ ಮೊದಲಿಗೆ ಮಾಡ್ತೀವಿ, ಮೊದಲು ಯಾವ ಕೆಲಸನ ಮುಗಿಸ್ಕೋತೀವಿ, ಎಷ್ಟು ಬೇಗ ಮಾಡ್ತೀವಿ, ಅದು ಕೂಡ ತುಂಬಾ ಇಂಪಾರ್ಟೆಂಟು. ನಾವು ನಿಧಾನದಲ್ಲಿ ಮಾಡಿದ್ರೆ ತುಂಬ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಬೇಗ ಮಾಡಿದ್ರೆ ಆದಷ್ಟು ಟೈಮ್ ಕೂಡ ಸೇವ್ ಆಗುತ್ತೆ ಅಲ್ವಾ. ಈ ರೀತಿ ನಾವು ಟೈಮ್ನ ಮ್ಯಾನೇಜ್ ಮಾಡ್ಕೋಬೋದು. ಇನ್ನು ರಾಜ್ಮಾ ಕರಿ ರೆಸಿಪಿನ ನಾನೇನು ಶೇರ್ ಮಾಡಲಿಕ್ಕೆ ಹೋಗಿಲ್ಲ. ಎಲ್ಲರೂ ಮಾಮೂಲಿ ಯಾವ ರೀತಿ ಮಾಡ್ಕೋತಾರೆ ಸೇಮ್ ಅದೇ ರೀತಿ ಮಾಡ್ಕೊಂಡಿದ್ದೀನಿ, ಅದಕ್ಕೆ ರೆಸಿಪಿ ಹೇಳಲಿಲ್ಲ. ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಯೂಸ್ಫುಲ್ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.